ರಾಮು ಹೊರಡೋದಾ? ಅಕ್ಕ ಆಂಟಿ, ಅಯ್ಯೋ ಏಯ್ ಏನೋ ಆಯ್ತು ಸುಂದರ್ಗೆ? ಆಂಟಿ, ಈ ಅನ್ಯಾಯ ನೋಡಿ ಆಂಟಿ. ಪಾಪ ನಿಮ್ ಡ್ರೈವರ್ ಗೋಡೆಗೆ ತಲೆ ಹೊಡ್ಕೊಂಡು ಕೆಳಗ್ ಬಿದ್ದಿದ್ದಾರೆ. ತಲೆಲಿ ರಕ್ತ ಬರ್ತಿದೆ ಆಂಟಿ. ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಇವ್ರನ್ನ ಕಾಪಾಡದ್ ಬಿಟ್ಟು, ಇದು ಅಕ್ಕನ್ ಕಾರು, ಇದನ್ನ ಯೂಸ್ ಮಾಡಬಾರ್ದು, 5 ನಿಮಿಷದಲ್ಲಿ ಇನ್ನೊಂದ್ ಕಾರ್ ಬರುತ್ತೆ ಅಂತ ಇವ್ರು ಏನೇನೋ ಸುಳ್ಳು ಹೇಳ್ತಾ ಇದಾರೆ ಆಂಟಿ. ಆಂಟಿ ಅಂತವ್ರಲ್ಲ ಅಂತ ಹೇಳಿದ್ರು ಇವ್ರು ಕೇಳೋದಕ್ಕೆ ರೆಡಿ ಇಲ್ಲ ಆಂಟಿ. ಕಾರ್ ಕೊಡುತ್ತಿಲ್ವಾ? ಕೊಡಿಸ್ತೀನಿ ಪ್ಲೀಸ್ ಆಂಟಿ. ಇವ್ರಿಗೆ ನೀವೇ ಹೇಳಿ. ರಾಮು, ವಾಟ್ ನಾನ್ ಸೆನ್ಸ್? ಅಕ್ಕ, ನಿನ್ ಕಾರ್ನ ಬೇರೆ ಯಾರಿಗೂ ಕೊಡಬಾರ್ದು ಅಂತ ನೀನು ರೂಲ್ಸ್ ಮಾಡಿದ್ಯಲ್ಲ. ಮುಟ್ಟಾಳ, ಅದಕ್ಕೆ ಒಂದು ಜೀವ ಹೋಗ್ತಿದ್ಯಲ್ಲೋ, ಈಗ ಹೋಗಿ ರೂಲ್ಸ್ ಬಗ್ಗೆ ಮಾತಾಡ್ತಿದ್ಯಾ? ನೋಡಿದ್ರಾ ಆಂಟಿ, ಹಾಗೆ ಹೇಳಿಲ್ಲ ಅಂತ ನಾನು ಅವಾಗ್ಲೇ ಹೇಳಿದ್ನಲ್ಲ. ಈಗ ಏನ್ ಹೇಳ್ತೀರಾ? ಸುಂದ್ರಣ್ಣ, ಅಣ್ಣ ಅಣ್ಣ, ಏನಾಯ್ತು? ಫಸ್ಟ್ ಏಡ್ ವರ್ಕೌಟ್ ಆಗ್ತಾ ಇಲ್ಲಮ್ಮ. ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಅರ್ಜುನ್, ಈ ಕಾರಲ್ಲಿ ಅವ್ರನ್ನ ಬೇಗ ಕರ್ಕೊಂಡು ಹೋಗಿ ಹಾಸ್ಪಿಟಲ್ಗೆ ಸೇರಿಸು. ಸರಿ ಅಮ್ಮ. ಅಣ್ಣ, ಸೆಕ್ಯೂರಿಟಿ ಅಣ್ಣ, ಇಲ್ಲಿ ಬನ್ನಿ. ಇಲ್ಲಿ ಬಂದೆ ಸರ್. ನಾನ್ ಜೊತೆಲಿ ಹೋಗಿ ಬರ್ತೀನಿ. ಹಾ ಸರಿಮಾ. ಜೋಪಾನ. ಪಾಪ ಸುಂದರ್, ಮಕ್ಕಳು ಮರಿ ಇರೋನು. ಹೇಗಾದ್ರೂ ಮಾಡಿ ಅವನನ್ನ ಕಾಪಾಡಿ. ಎಷ್ಟು ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ. ಸರಿ ಆಂಟಿ, ಥ್ಯಾಂಕ್ಸ್ ಆಂಟಿ. ಸರ್ ಬನ್ನಿ ಬೇಗ. ಬೇಗ ಎತ್ಕೊಳ್ಳಿ. ಸರೋಜಾದೇವಿ ಕಾರಲ್ಲಿ ಆಫ್ಟರ್ ಆಲ್ ಈ ಸುಂದರ್ನ ಹತ್ತಿಸ್ಬಿಟ್ಲಲ್ಲ, ನೋಡ್ಕೋತೀನಿ. ಸ್ಕೂಲ್ ಫೀಸ್ ಕಟ್ಟಿರೋ ರಸೀತಿ ಇಲ್ಲಿ ಅಂತ ಪರಿಮಳನ್ ಕೇಳಿದ್ರೆ, ಪರಿಮಳ ದೇವಿ ಕೈ ಕೊಟ್ಟೆ ಅಂತ ಹೇಳ್ತಿದ್ದಾಳೆ. ದೇವಿ ನನಗ್ ಕೊಡೋದ್ ಮರೆತ್ಲು. ಈ ವಯಸ್ಸಿನ ಮಕ್ಕಳಿಗೆ ಯಾಕೆ ಇಷ್ಟು ಮರುವು ಅಂತ ನನಗಂತೂ ಅರ್ಥನೇ ಆಗ್ತಿಲ್ಲ. ಈ ರೂಮಲ್ಲೇ ಇರತ್ತೆ, ಆದ್ರೆ ಎಲ್ಲಿ ಅಂತ ಹುಡ್ಕ್ಲಿ ಈಗ? ಅಯ್ಯೋ ಅಯ್ಯೋ ಅಬ್ಬಾ ಅಮ್ಮ, ಈ ವಯಸ್ಸಾದ ಕಾಲದಲ್ಲಿ ನನ್ಗೆ ಯಾಕೆ ಹಿಂಗ್ ಕಷ್ಟ ಕೊಡ್ತಾರೋ ಕಾಣೆ. ಸುಲೋಚನಾ ಇದ್ದಿದ್ರೆ ಅವಳು ಜೊತೆಲಿ ಹುಡುಕಿ ನನ್ಗೆ ಹೆಲ್ಪ್ ಮಾಡಿರೋಳು. ಇವಳು ಯಾಕೆ ಅವಳ ಜೊತೆ ದೇವಸ್ಥಾನಕ್ಕೆ ಹೋದ್ಲು? ಛೇ, ಅಯ್ಯೋ ಅಮ್ಮ. ಎಲ್ಲಿ ಅಂತ ನಾನು ಹೋಗಿ ಹುಡುಕ್ಲಿ? ಆಡಿಟರ್ ಕಡೆಯವ್ರನ್ನು ಬರೋದಿಕ್ಕೆ ಹೇಳ್ಬಿಟ್ಟೆ. ಈಗ ಎಲ್ಲಿ ಅಂತ ನಾನು ಹುಡುಕ್ಲಿ? ಎಲ್ಲಿ ಅಂತ ಹುಡುಕ್ಲಿ ನಾನು? ಶೋ, ಬಟ್ಟೆ ಎಲ್ಲ ತೆಗೆದ್ರೆ ಮಡ್ಚಿಡೋಣ ಅಂತ ನೋಡಲ್ಲ, ಹಂಗೆ ಮುದ್ದೆ ಮಾಡಿ ಇಟ್ಬಿಡೋದು. ಸ್ವಲ್ಪನೂ ಡಿಸಿಪ್ಲಿನೇ ಇಲ್ಲಪ್ಪ. ಅಬ್ಬಾ, ಇದೇನು ಫೈಲು? ಏನಿದು? ಯಾವುದು ಹಾಸ್ಪಿಟಲ್ ಫೈಲ್ ತರ ಇದೆ? ದೇವಿ ಪ್ರಿಯಾ, ದೇವಿ ಇವಳು ಯಾಕೆ ಹೋಗಿ ಸ್ಕ್ಯಾನ್ ಮಾಡಿಸಿದಾಳೆ? ಏನ್ ಸ್ಕ್ಯಾನ್ ಇದು?